ಜಯಂತಿಯನ್ನು ನಮ್ಮ ತಾಲೂಕು ಆಡಳಿತ ಕಚೇರಿಯಲ್ಲಿ ಸರಳವಾಗಿ ಆಚರಿಸ್ತಾ ಇದ್ದಾರೆ. ಇದು ವಿಶೇಷವಾಗಿರ್ತಕ್ಕಂತಹ ಒಂದು ದಿನ. ಯಾಕಂತ ಹೇಳಿದ್ರೆ ಕೆಲವರು ಮಾತ್ರ ವಿಶೇಷ ದಿನ ಆಚರಿಸ್ತಾರೆ. ಇಷ್ಟೇ ಅವರು ಮಾಡಿರ್ತಕ್ಕಂಥ ಒಂದು ಕೆಲಸಗಳು, ಅವರ ಸಾಧನೆಗಳು ಈ ಒಂದು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಹಾಗಾಗಿ ಇವತ್ತು ದಿವಸ ನಾವು ಹೇಮರೆಡ್ಡಿ ಮಲ್ಲಮ್ಮವರ ಜಯಂತಿಯನ್ನ ಆತ್ಮೀಯವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆಚರಣೆ ಮಾಡಬೇಕಂತ ಅವತ್ತು ಹೇಳಿದ್ವಿ. ಯಾಕಂದರೆ ಇದರಲ್ಲೂ ಒಂದು ಯುದ್ಧ ನಡೀತಾ ಇದೆ. ಆ ಒಂದು ಇದರಲ್ಲೂ ಒಂದು ನಾವು ಜಿಲ್ಲಾ ಆಡಳಿತದಿಂದ ಅಲ್ಲಿ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ನಾವು ಇಟ್ಕೊಂಡಿರೋದ್ರಿಂದ ಇಲ್ಲಿ ಮುಗಿಸಿ ಅಲ್ಲಿ ಹೋಗೋದರಿಂದ ಇಲ್ಲಿ ಸರಳವಾಗಿ ಆಚರಣೆ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದು. ಅದೇ ಥರ ಇವತ್ತು ಸರಳವಾಗಿ ಚಪ್ಪವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಬಂದು ಸರ್ಕಾರ ಕೊಟ್ಟಿದ್ದಕ್ಕೆ ಮಹಾಸಾಗಿ ಹೇಮರೆಡ್ಡಿ ಮಲ್ಲಮ್ಮನ ಜಯಂತ್ಯೋತ್ಸವ ಶುಭಾಶಯಗಳನ್ನು ಹೇಳುತ್ತಾ ನನಗೆ ನಾನು ಮಾತಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಜೈ ಹಿಂದ್. ಸಿಚುವೇಶನು ಯುದ್ಧ ನಡೀತಾ ಇದೆ. ಅದರಿಂದ ನಾವು ಯಾರು ಸಂಭ್ರಮ ಆಚರಿಸೋಂಗಿಲ್ಲ. ಇವತ್ತು ಭಾಳ ಒಂದು ವಿಶೇಷ ದಿನ. ಇವತ್ತು ಮಲ್ಲಮ್ಮನ ಜೊತೆಯಲ್ಲಿ ನಮ್ಮ MLA ಅವರು ಹುಟ್ಟಿದ ದಿವಸನೂ ಇವತ್ತು ಎಲೆಕ್ಷನ್ ಎಷ್ಟು 1000 ಓಟ್ಗಳು, 84,000 ಓಟ್ಗಳು ಹಾಕಿದ್ರು. ಜ್ಞಾಪಕ ಇದೆ ನನಗೆ. ಅದೇ ರೀತಿ ಮುಂದುವರಿಸಬೇಕು ಅಂತೇಳಿ ನಮ್ಮೆಲ್ಲರ ಆಸೆ. ಹೆಚ್ಚಿಗೆ ಇನ್ನೂ ಜಾಸ್ತಿ ಮಾತಾಡಬೇಕಾಗಿತ್ತು ಅವ್ರ ಬಗ್ಗೆ. ಈ ಸಂಭ್ರಮಾಚರಣೆಯಲ್ಲಿ ಬೇಡ, ಯುದ್ಧಕ್ಕೆ ನಾವು ಮಾರಲ್ ಸಪೋರ್ಟ್ ಕೊಡಬೇಕು. ನಮ್ಮ ಸೈನಿಕರಿಗೆ ನಾವು ಹಿಂದೆ ಇರಬೇಕು. ನಾವು ಸೈನಿಕರಿಗಿಂತ ಕಡಿಮೆ ಆಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಇನ್ನಿಂದೆಲ್ಲ ಮರೆತು, ಏನೋ ಇರುತ್ತೆ ಅದೆಲ್ಲ ಮರೆತು ಯಾರು ಗೋ ಫಾರ್ವರ್ಡ್ ಅಂತ ಮುಂಚೆ ಹೋಗೋದಕ್ಕೆ, ಮುಂದೆ ಹೋಗೋದಕ್ಕೆ ನಾವೆಲ್ಲ ಸ್ವಲ್ಪ ಅನುವು ಮಾಡಿಕೊಡ್ಬೇಕು. ಗೌರ್ಮೆಂಟ್ಗವೇ ಸಪೋರ್ಟ್ ಮಾಡಬೇಕು ಅಂತ ಹೇಳಿಲ್ಲ. ನಮ್ಮ ವೇಮನದಾಗಲಿ ಮಲ್ಲಮ್ಮದಾಗಲಿ ನಾವೇ ನಡೆಸುವಂಥ ಒಂದು ಶಕ್ತಿ ನಮಗೆ ಬರಬೇಕು ಅಂತ ಹೇಳಿದ್ವಿ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೋರ್ಕೊಂಡು ನನಗೆ 4 ಮಾತುಗಳನ್ನು ಕೊಟ್ಟಿದ್ದಕ್ಕೆ ನಮ್ಮ ಎಂಪ್ಲಾಯೀಸ್ ಅಧ್ಯಕ್ಷ ನರಸಿಂಹಮೂರ್ತಿರವರೇ, ಎಲ್ಲರೂ ಸ್ನೇಹಿತರು, ಇವತ್ತು ನಾವು ಹೇಮರೆಡ್ಡಿ ಮಲ್ಲಮ್ಮ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅವರು ಮಹಾ ಸಾಧ್ವಿ ಅವರು. ಇವತ್ತು ನಮ್ಮ ಎಲ್ಲ ಕಡೆ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಪರವಾಗಿ ಕಾರ್ಯಕ್ರಮವನ್ನು ಇವತ್ತು ನಡೆಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ವೇಮನ ಏನಿದ್ದಾರೆ ಅವರು ಆ ಒಂದು ಮಟ್ಟಕ್ಕೆ ಬೆಳಿಬೇಕಾದ್ರೆ ಸಾಧ್ವಿ ಮಲ್ಲಮ್ಮನವರೇ ಅವರ ಅತ್ತಿಗೆ ಇವರೇ ಕಾರಣ ಅಂತ ಹೇಳೋದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಿದ್ದೆ. ಹಾಗೆ ಆ ಒಂದು ವಿಚಾರ ಬಹಳ ದೊಡ್ಡದಿದೆ. ಅದೆಲ್ಲ ಮಾತಾಡಕ್ಕೆ ನಮಗೂ ಅಷ್ಟು ಶಕ್ತಿನೂ ಇಲ್ಲ. ಆಕ್ಚುಲಾಗಿ ಅವ್ರ ವಿಚಾರ ಜಾಸ್ತಿ ತಿಳ್ಕೊಂಡಿಲ್ಲ. ಇನ್ನು ತಿಳ್ಕೋಬೇಕಾಗಿದೆ ಬಹಳ ವಿಚಾರ. ಸ್ವಲ್ಪ ಆ ವಿಚಾರವಾಗಿ ನಮ್ಮ ಮೇಡಮ್ ಅವರು ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಮಾತಾಡ್ತಾರೆ. ಈ ಒಂದು ಮಾತುಗಳನ್ನಾಡಿ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ದಿವಸ ಆ ತಾಯಿ ಬಗ್ಗೆ ಒಂದೆರಡು ಮಾತಾಡಲೇಬೇಕು. ಯಾಕಂದ್ರೆ ನಿಮ್ಮ ಸಮುದಾಯದವರು ನಿಮ್ಗೆಲ್ಲ ಗೊತ್ತಿರುತ್ತೆ ಆ ಅಮ್ಮನದು ಜಯಂತಿ ಯಾಕೆ ಮಾಡಬೇಕು ಏನಂತ ನಿಮ್ಗೆ ಗೊತ್ತಿದೆ. ಬಟ್ ನಮ್ಗೆ ಗೊತ್ತಿರೋದು ಒಂದೆರಡು ಮಾತು ಹೇಳಲೇಬೇಕು. ಆ ತಾಯಿ ಎಷ್ಟು ಕಷ್ಟ ಬಂದ್ರು, ಬಜಾರಿ ಆಗ್ತಾ ಇದ್ರ ಆ ದೊಡ್ಡ ಸೊಸೆ ಅವ್ರಿಗೇನು ಕಷ್ಟ ಕೊಟ್ಟು, ಅವರು ಮನೆಯಲ್ಲಿ ಎಷ್ಟು ಕಷ್ಟಪಟ್ಟು ಆ ತಾಯಿ ಮೇಲೆ ಎಂಥ ಅಪಾದನೆಗಳು, ಬೇಸಿಗೆ ಪಟ್ಟ ಎಲ್ಲ ಕಟ್ಟಿ ಆ ಅಮ್ಮನ ಕಾಡಿಗೆ ಕಳಿಸಿ ಎಷ್ಟೆಷ್ಟು ನೋವು ಕೊಟ್ಟಿದ್ದಾರೆ ಅಂದರೆ ಇವತ್ತೆಲ್ಲ ಮಾತಾಡ್ಬೋದು. ಬಟ್ ಸ್ವಲ್ಪ ಮಾತಾಡಬೇಕಾದ್ರೆ ಆ ಅಮ್ಮನು ಆ ನೋವೆಲ್ಲ ಧರಿಸಿ ಮಕ್ಕಳಿಲ್ಲ, ಅದನ್ನ ಶಿವನ ಹತ್ರ ಹೇಳ್ತಾರೆ, ನನ್ನ ಮಕ್ಕಳಿಲ್ಲ. ಶಿವನ ಬಂದ್ಬಿಟ್ಟು ಹುಡುಗನ ಅವತಾರನಲ್ಲಿ ಬಂದ್ಬಿಟ್ಟು ಅಮ್ಮ ಅಂತ ಕರೀತಾರೆ. ಅವಾಗ ಅಮ್ಮವ್ರಿಗೆ ತೀರುತ್ತಾರೆ, ಇದು ಅಮ್ಮ ಅಂತ ಕರೆದ್ರೆ ನನಗೆ ನನ್ನ ತಾಯಿ ಆಗ್ಬೇಕು ಅಂತ ಅಮ್ಮ ಖುಷಿ ಪಡ್ತಾರೆ. ಅದೇ ರೀತಿ ಆ ಅತ್ತೆ ಇಲ್ಲದ ಅಪವಾದೆಲ್ಲ ಮಾಡಿ ಅವರು ಗಂಡನ ಹತ್ರ ವರಮರೆಡ್ಡಿ ಅವ್ರ ಹೆಸರು ವರಮರೆಡ್ಡಿ ತಪ್ಪು
ಮಾತಾಡಲ್ಲ, ಇಲ್ಲಾಂದ್ರೆ ಗುರು ತಪ್ಪು. ಪರಮರೆಡ್ಡಿ ಅವ್ರ ಹತ್ರ ಹೇಳಿ ಆ ಅಮ್ಮನ ಬಂದ್ಬಿಟ್ಟು ಹಸುಗಳೆಲ್ಲ ಕೊಟ್ಟು ಕಾಡಿಗೆ ಓಡಿಸಿ ಅಲ್ಲಿ ಬಂದ್ಬಿಟ್ಟು ಮೇಯ್ತಾ ಇರಲಿ ಅಂದ್ಬಿಟ್ಟು ಅವಾಗ ಆ ಅಮ್ಮ ಹಸುಗಳನ್ನ ಮೇಯಿಸಿ ಪರಮಾತ್ಮ ಪರಮಶಿವನ ಬಂದ್ಬಿಟ್ಟು ಪೂಜಿಸ್ತಾ ಇರ್ತಾರೆ. ಆ ಟೈಮ್ನಲ್ಲಿ ಒಂದು ಋಷಿ ಅವತಾರದಲ್ಲಿ ಪರಮಾತ್ಮ ಪರಮೇಶ್ವರ ಬಂದ್ಬಿಟ್ಟು ಅಲ್ಲಿ ಬರ್ತಾರೆ. ಬಂದು ಆ ಅಮ್ಮನ ಹತ್ರ ಬಂದ್ಬಿಟ್ಟು ಅವ್ರು ಶಿವ ಅಂತ ಹೇಳಲ್ಲ. ಆ ಟೈಮ್ನಲ್ಲಿ ಬಂದ್ಬಿಟ್ಟು ಪೂಜಿಸ್ತಾ ಆ ಅಮ್ಮನಿಗೆ ಬಂದ್ಬಿಟ್ಟು ಸ್ವಲ್ಪ ಅಮ್ಮ ತಾಯಿ ನನಗೆ ಹಸು ಆಗುತ್ತೆ ಊಟ ಕೊಡಿ ಹಂಗಂತ ಕೇಳೋ ಟೈಮ್ನಲ್ಲಿ ಆ ಪರಮಾತ್ಮ ಕೇಳ್ತಾರಲ್ವಾ, ಅಯ್ಯೋ ಸ್ವಾಮಿ ಶಿವನೇ ನಮ್ಮ ಹತ್ರ ಇರೋದು ಇದೆ ಅಂತ ಅವ್ರ ಅತ್ತೆ ಅವ್ರ ದೊಡ್ಡ ಸೊಸೆ ಅವರೆಲ್ಲ ಬಂದ್ಬಿಟ್ಟು ಅವ್ರಿಗೆ ಕೊಂಡೋಗಿರೋ ಅನ್ನ ಕೆಟ್ಟೋಗಿರೋ ಅನ್ನ ಕೊಟ್ಟು ಆ ಟೈಮ್ನಲ್ಲಿ ಟಿಫನ್ ಬಾಕ್ಸ್ ಟಿಫಿನ್ ಬಾಕ್ಸ್ ಎಲ್ಲ ಏನಿಲ್ಲ ಮೂಟೆ ಕಟ್ಕೊಂಡು ಆ ತಾಯಿ ಬಂದ್ಬಿಟ್ಟು ಕಾಡ್ಬೋದು. ಅವಾಗ ಸ್ವಾಮಿ ನಮ್ಮ ಹತ್ರ ಇದೇ ಇದೆ, ನೀವು ಸ್ವೀಕರಿಸ್ಬೋದು ಹಂಗಂದು ಅಂದ್ಬಿಟ್ಟು ಆ ಪಿಚ್ಚಿ ನೋಡಿದ್ರೆ ಒಂದೇ ಹೊರತೋಗಿರೋ ವಾಸನೆ. ಆ ವಾಸನೆ ಬರೋ ಟೈಮ್ನಲ್ಲಿ ಅವ್ರು ಕೇಳ್ತಾರೆ, ಏನ್ ತಾಯಿಯು ಈ ಊಟನೇ ನೀವು ಮಾಡ್ತೀರಾ ಅಂತ. ಅದಕ್ಕೆ ಅಮ್ಮ ಹೇಳ್ತಾರೆ, ಇಲ್ಲ ಸ್ವಾಮಿ, ನಾನು ಯಾವುದೇ ವಿಷ ಕೊಟ್ಬೇಕೋ ನನಗೆ ಶಿವನು ಪರಮಾತ್ಮನಿಗೆ ನೈವೇದ್ಯ ಮಾಡೋ ಟೈಮ್ನಲ್ಲಿ ಅದು ಅಮೃತವಾಗಿ ಆಗುತ್ತೆ. ಹಂಗಂದ್ಮೇಲೆ ಅವ್ರ ಶಿವನ ಇಟ್ಬಿಟ್ಟು ಆ ಕೆಟ್ಟೋಗಿರೋ ಊಟನ ಅವ್ರು ಕೊಡ್ತಾರೆ. ಅಮೃತ ಊಟ ಆಗಿದೆ. ಆ ಊಟನ ಬಂದ್ಬಿಟ್ಟು ಸೇವಿಸ್ಬಿಟ್ಟು ಡೈಲಿ ಬರ್ತಾರೆ. ಅಯ್ಯಮ್ಮ ನನಗೆ ಹಸುವಾಗುತ್ತೆ ನನಗೆ ಕೊಡಿ. ಹಂಗಂದ್ರೆ ಟೈಮ್ನಲ್ಲಿ ಆ ಅತ್ತೆ ಅವ್ರು ಏನ್ ಹೇಳ್ತಾರೆ, ಅಪ್ಪ ನೀನು ಹೇಳಿದ್ದಿ ನನ್ನ ಕಾಡಿಗೆ ಕಳ್ಸಿದ್ರೆ ಅಲ್ಲಿ ಪರಪುರುಷರ ಜೊತೆನಲ್ಲಿ ಸರಸ ಆಡ್ತಾ ಇದ್ದಾಳೆ, ಅವಳನ್ನ ಕೊಂದುಬಿಡು, ಕೊಂದುಬಿಡು, ಇಲ್ಲಾಂದ್ರೆ ನೀನ್ ನನ್ನ ಮಗನೇ ಇಲ್ಲ ಹಂಗಂತ ಆ ತಾಯಿ ನೋಡ್ತಾನೆ. ಈ ಟೈಮ್ನಲ್ಲಿ ಆದ್ರೆ ಡೌರಿ ಕೇಸ್ ಬೇರೆ ಪೊಲೀಸ್ ಇರ್ಬೋದು. ಆ ಟೈಮ್ನಲ್ಲಿ ಏನಿಲ್ಲ. ಆ ಟೈಮ್ನಲ್ಲಿ ಈ ಅಮ್ಮ ಅದನ್ನು ಸರಿಸ್ಕೊಂಡು ಈ ಹೆಂಡತಿನೇ ಸಾಯಿಸೋಕೆ ಅವರು ಪರಮರೆಡ್ಡಿ ಒಂದು ದೊಡ್ಡ ಚಾಕು ತಗೊಂಡು ಇವತ್ತು ಮುಗಿಸ್ಬಿಡ್ಬೇಕು ಅಂತ ಹೋಗ್ತಾರೆ. ಹೋಗೋ ಟೈಮ್ನಲ್ಲಿ ಅವರು ಬರ್ತಾರೆ. ಅವರು ಈಶ್ವರ ಬರಲ್ಲ. ಆ ಈಶ್ವರ ಅವತಾರದಲ್ಲಿ ಬಂದಿರೋ ಆ ಮುನಿಯವರು ಬಂದು ಕೂತಿರ್ತಾರೆ. ಆ ಟೈಮ್ನಲ್ಲಿ ಒಂದು ಚೊಂಬುನಲ್ಲಿ ನೀರು ತಗೊಂಡು ಅವರ ಪಾದಗಳನ್ನೆಲ್ಲ ತೊಳೆದು ಆ ಅಮ್ಮ ಅವ್ರು ಕೂಡ ಕೊಡಕ್ ಮುಂಚೆ ಅವ್ರ ಪಾದಗಳೆಲ್ಲ ತೊಳೆದು ಪೂಜೆ ಮಾಡಿಬಿಟ್ಟು ನಮಸ್ಕರಿಸಿ ಅವ್ರ ಹತ್ರ ಮಾತಾಡೋದೆಲ್ಲ ಕೇಳ್ಕೊಂಡಿರ್ತಾನೆ. ಗಂಡ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಂಡಿರ್ತಾನೆ. ಈ ಪೂಜೆ ಮಾಡ್ತಾ ಇದ್ದಾರೆ. ಅಷ್ಟರೊಳಗಡೆ ಇವ್ರಿಗೆ ಆ ಕೊಳತೋಗಿರೋ ಆ ಅಣ್ಣನ ಬಂದ್ಬಿಟ್ಟು ಆ ಶಿವ ಪರಮಾತ್ಮ ರೂಪದಲ್ಲಿ ಬಂದಿರೋ ಋಷಿ ಕೊಡೋ ಟೈಮ್ನಲ್ಲಿ ತಿನ್ನೋ ಟೈಮ್ನಲ್ಲಿ ಆ ಊಟ ತಲೆ ಕಟ್ಟಿರ್ತಾರೆ. ಹತ್ತೋ ಟೈಮ್ನಲ್ಲಿ ಅವರು ಅಂತ ಕೆಮ್ಮುತ್ತಾ ಇರ್ತಾರೆ. ಅವಾಗ ಅಮ್ಮ ಹೇಳ್ತಾರೆ, ಪರಮಾತ್ಮ ನಾನು ತಂದಿರೋ ನೀರು ಕಾಲು ತುಳಿದ್ಬಿಟ್ಟೆ, ಇವ್ ಕುಡಿಯೋಕೆ ನೀರಿಲ್ವೇ, ನಾನು ಎಲ್ಲಿ ತರೋದು, ಏನ್ ಮಾಡೋದು ಹಂಗಂತ ತುಂಬಾ ದುಃಖದಲ್ಲಿ ಆ ತಾಯಿ ತನ್ನ ಮೇಯಿಸ್ಕೊಂಡಿರೋ ಒಂದು ಹಸು ಹತ್ರ ಹೋಗ್ಬಿಟ್ಟು, ಗೋಮಾತಾ ನೀನೇ ಗತಿ, ಇವತ್ತು ನಮ್ಮ ಯಾರಿಗೂ ಊಟ ಕೊಟ್ಟೆ ಅವ್ರಿಗೆ ನೀರು ಕೊಡಕ್ಕೆ ನನ್ಗೆ ಆಗ್ತಾ ಇಲ್ಲ, ಪರಮಾತ್ಮ ಗೋಮಾತಾ ನೀನೇ ನಮಗೆ ಇವತ್ತು ದಾರಿ ತೋರಿಸ್ಬೇಕಂತ ಆ ಕೈಯ ಮಡಿನಂತ ಹಿಡಿತಾರೆ ಆ ತಾಯಿ. ಆ ತಾಯಿಯ ಮಡಿನಲ್ಲಿ ಆ ಕೈನಲ್ಲಿ ನೀರು ತುಂಬುತ್ತೆ. ಅದನ್ನ ನೀರು ತಗೊಂಡೋಗಿ ಶಿವನ ಅವತಾರನಲ್ಲಿ ಋಷಿ ಕೊಡ್ತಾರೆ. ಆ ಯಪ್ಪ ಕುಡಿದ್ಬಿಟ್ಟು ನಿಜರೂಪ ಶಿವನಾಗಿ ಬರ್ತಾರೆ. ಅವಾಗ ಗಂಡನ ಜೊತೆ ನಿಲ್ಲಿದ್ದಾರೆ. ಅವಾಗ ಇರೋ ಟೈಮ್ನಲ್ಲಿ ಅವಾಗ ಅವರೊಂದು ವರ ಕೊಡ್ತಾರೆ. ಅಮ್ಮ ನಿನಗೇನು ವರ ಬೇಕು ಅಂತ. ಆ ಮಲ್ಲಮ್ಮ ತಾಯಿ ಇಲ್ಲ ಅಂದ್ರೆ ನಮ್ಮ ರೆಡ್ಡಿ ಸಮುದಾಯವರೆಲ್ಲ ಇವತ್ತು ಸೌಕರ್ಯ ಇಲ್ಲ. ಈಶ್ವರ ಹತ್ರ ವರ ಕೇಳಿದೇನು, ಅಯ್ಯಮ್ಮ ರೆಡ್ಡಿ ಸಮುದಾಯವರೆಲ್ಲ ಬಂದ್ಬಿಟ್ಟು ಸೌಕರ್ಯ ಆಗ್ಬೇಕು, ಅಹಂಕಾರ ಆಗ್ಬಾರ್ದು, ಸೌಕರ್ಯ ಆಗ್ಬೇಕು, ಇನ್ನೊಬ್ರಿಗೆ ಚೆನ್ನಾಗಿ ಆಗ್ಬೇಕು. ಅದಕ್ಕೆ ಇವರು ಕಾರ್ನಲ್ಲಿ ಬರೋದು. ಇಲ್ಲಾಂದ್ರೆ ಅಯ್ಯಮ್ಮ ದಯ ಇಲ್ಲಂದ್ರೆ ಸೌಕರ್ಯ ಆಗ್ತಾ ಇಲ್ಲ. ಅಯ್ಯಮ್ಮ ಆಶೀರ್ವಾದ ಗರ್ವ ಬೇಡ ತಾಯಿ, ಆಯ್ಸ್ ಕೊಡು, ಅಂದಸ್ತು ಕೊಡು ನಮ್ಮ ರೆಡ್ಡಿ ಸಮುದಾಯಕ್ಕೆ ಕೇಳಿದ್ಮೇಲೆ ಅವಾಗ ಶಿವನ್ ಹೇಳ್ತಾನೆ, ಅಮ್ಮ ನೀನ್ ಏನ್ ಕಣ್ಣೀರು ಸುರಿದಿಯೋ ಶ್ರೀಶೈಲಂ ರಾಯಲಸೀಮ ಅಲ್ಲಿ ನಿನ್ನ ಪರ್ಮನೆಂಟ್ ಆಗಿ ಇದೆ ಇದ್ಬಿಡು, ಅಲ್ಲಿಂದ ಇವತ್ತು ಆ ಕಣ್ಣೀರು ಬಂದ್ಬಿಟ್ಟು ನೀರು ಬರ್ತಾನೆ ಇದೆ. ನೆನ ಹೋದ್ಮೇಲೆ ಗೊತ್ತಾಯ್ತು ಅಲ್ಲಿ ಒಂದ್ಸತಿ ಹೋಗ್ಬಿಟ್ಟು ತಾನಾಗಿ ಅದ ನೀರಾಗಿ ಬರ್ತಾ ಇದೆ.
ಆ ಥರ ಶಿವನು ವರ ಪಡಿಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಆ ಅಮ್ಮ ತಪಸ್ಸು ನೋವು. ಇನ್ನೊಂದು, ನೀವು ಕನ್ನಡದಲ್ಲಿ ಬೇರೆ ಪಿಕ್ಚರ್ ತರ ಬರುತ್ತೆ. ಆವಾಗ ಇದು ಅತ್ತೆ ಹೊಡಿತಾ ನೋಡಿ ಸೊಸೈಟಿ ಹಂಗೆ ಚುಚ್ಚುತ್ತಲ್ಲ, ಸಾಮಾನು ತಗೊಂಡೋಗಿ ಹಂಗೆ ಆಗ್ತಲ್ಲ, ಬಟ್ಟೆ ಹೊಡೆಯೋ ಹಂಗೆ ಹಿಂಗೆ ಅಂತ ಎಷ್ಟು ಹಿಂಸೆ ಕೊಡ್ತಾರೆ ಗೊತ್ತಾ, ಕಣ್ಣಿನ ನೀರು ಬರುತ್ತೆ. ಆ ಅಮ್ಮ ಪಟ್ಟಿರೋ ಅವಸ್ಥೆಗಳು. ಅದಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಆಶೀರ್ವಾದದಿಂದ ಅವ್ರ ಹತ್ರ ಬೇಡ್ಕೊಂಡು ಹುಟ್ಟಿರೋ ಮಗು ಆ ಅಮ್ಮ. ಅದಕ್ಕೆ ಆ ಅಮ್ಮನಿಗೆ ಮಲ್ಲಮ್ಮ ಅಂತ ಹೆಸರು. ಆ ಮಲ್ಲಮ್ಮ ಅಂತ ಹೆಸರಿಟ್ಟು ಇವತ್ತು ಶಿವನ ಪೂಜೆ ಮಾಡಿ ಇವತ್ತು ಒಂದು ದೇವಸ್ಥಾನದಲ್ಲಿ ವಿಗ್ರಹವಾಗಿ ಇರ್ತಾರೆ ಅಂದ್ರೆ ಆ ಅಮ್ಮ ಬಂದ್ಬಿಟ್ಟು ಎಷ್ಟು ಸಮಾಜಕ್ಕೆ ಕೂಡ ಇದೆಲ್ಲ ಹೋಗುತ್ತೆ. ಈ ಬಜಾರಿ ಅತ್ತೆಗಳೆಲ್ಲ ಹೇಳ್ತೀನಿ, ಬಜಾರಿ ಅತ್ತೆಗಳಿಗೆ ಯಾರಾದ್ರೂ ನಿಮ್ಮ ತಂಗಿಗೆ ಯಾರಾದ್ರೂ ಬಂದು ನಮ್ಮ ಅತ್ತೆಗೆ ಮಾಡ್ತಾರೆ ಅಂದ್ರೆ ಓಂ ನಮಃ ಶಿವಾಯ ಸರ್ವನಾಶನ ಅತ್ತೆ ಅಂತ ಹೇಳ್ತೀವಿ ಅಷ್ಟೇ, ಸುತ್ತೋಗುತ್ತೆ ಅವ್ರ ಕಥೆ. ದೇವರಿಗಿಂತ ದೊಡ್ಡದೇನಿಲ್ಲ. ಆ ತರ ಬಂದ್ಬಿಟ್ಟು ಆ ಅಮ್ಮನ ಕೀರ್ತಿ ಇದು ಕೊಟ್ಟಿದ್ದಾರೆ. ನನಗೆ ಅವಕಾಶ ಕೊಟ್ಟು ಅವ್ರ ಬಗ್ಗೆ ಒಂದು ಮಾತಾಡಿ ಎಲ್ಲರಿಗೂ ದೇವರ ಆಶೀರ್ವಾದದಿಂದ ಹುಟ್ಟಿ ಸದಾ ಕಾಲ ಆ ದೇವರ ಕೃಪೆಯಿಂದ ರಕ್ಷಣೆಯನ್ನ ಪಡೀತಾ ತಾಯಿ ತನ್ನ ಎಲ್ಲ ಯೌವನ ವಯಸ್ಸನ್ನ ಕಳೆದ ತಕ್ಷಣ ಹೆಣ್ಮಕ್ಳಿಗೆ ಮುಕ್ತಿ ಕೊಡ್ತಾ ಇದೀವಿ, ಹೊಸ ಜೀವನವನ್ನ ಕೊಡ್ತಾ ಇದೀವಿ ಅಂತ ತಂದೆ ತಾಯಿಗಳು ಕನಸು ಕಾಣ್ತಾರೆ. ಗೊತ್ತಿರಲ್ಲ, 15-20 ವರ್ಷ ಆಗಿದ ತಕ್ಷಣ ಮಕ್ಕಳಿಗೆ ಹೊಸ ಜೀವನನೇ ಸಿಗುತ್ತಾ ಅಥವಾ ಜೀವನನೇ ಒಂದು ಪರೀಕ್ಷೆ ಆಗಿಲ್ಲತ್ತ ಅಥವಾ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಊಹಿಸಿರಕ್ಕಾಗಲ್ಲ, ತಂದೆ ತಾಯಿನೂ ಊಹಿಸಿರಕ್ಕಾಗಲ್ಲ. ಆದ್ರೆ ಎಂತ ಕಾಲದಲ್ಲಿ ಒಂದು ಹೆಣ್ಣಿನ ಜವಾಬ್ದಾರಿ ಹೇಗಿರುತ್ತೆ ಅಂತ ನೋಡಿದಾಗ ನಾವು ಹೆಣ್ಮಕ್ಳನ್ನ 2 ದಾರಿಯಲ್ಲಿ ನೋಡ್ತೀವಿ. ಒಂದು ಹೆಣ್ಮಗು ಎಷ್ಟೇ ಕಷ್ಟ ಬಿದ್ರು ಮನೆಗೆ ಒಳ್ಳೇದೇ ಮಾಡ್ತಾಳೆ ಹಸು ತರ, ಮತ್ತೆ ಎಷ್ಟು ಕಷ್ಟ ಬಂದ್ರು ಕೂಡ ಒಂದು ತಾಳ್ಮೆನ ಸಹನೆನ ಕಾಪಾಡ್ಕೊಂತಾಳೆ. ಮುಂದೆ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು, ಮನೆಗೆ ಒಳ್ಳೇದಾಗ್ಬೇಕು, ನಾನ್ ಕಾಯ್ಬೇಕು, ಮನೆ ಯಾವತ್ತೂ ನಾನು ಕಾಯ್ಬೇಕು ಅನ್ನುವಂತ ಒಂದು ಸಂಸ್ಕಾರ ನಮ್ಮ ದೇಶದಲ್ಲಿ ಆ ಸಂಸ್ಕಾರ ಬಂದಿದೆ. ನಮ್ಮ ತಂದೆ ತಾಯಿಗಳಿಂದ ಬಂದಿರುತ್ತೆ, ಪೂರ್ವಿಕರಿಂದ ಬಂದಿರುತ್ತೆ. ಅದೇ ದಾರಿಯಲ್ಲಿ ನಡೆದಿರುವ ಈ ತಾಯಿ ಶಿವಶರಣೆ ತನ್ನ ದೇವರನ್ನ ಆರಾಧಿಸ್ತಾ ತಂದೆ ತಾಯಿ ಏನ್ ಕಷ್ಟ ಕೊಟ್ಟರು ಬುದ್ಧಿ ಬರ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಕೊಟ್ಟು ಮನೆಗೆ ತಂದೆ ತಾಯಿ ಗೌರವ ತರ್ಬೇಕಂದ್ರೆ ಕೊಟ್ಟಿರೋ ಮನೆಯಲ್ಲಿ ನನಗೆ ಕಷ್ಟ ಇದೆ, ನನಗೆ ನೋವಿದೆ ಅಂತ ಹೇಳ್ಕೊಂಡ್ರೆ ಯಾರು ಫಸ್ಟ್ ಜಾಸ್ತಿ ನೋವು ತಿಂತಾರೆ? ತನ್ನ ಇಷ್ಟಪಡೋದೇ ಜಾಸ್ತಿ ನೋವು ತಿಂತಾರೆ, ತಂದೆ ತಾಯಿನೇ ನೋವು ತಿಂತಾರೆ ಅಂತ ಎಲ್ಲೂ ಹೇಳ್ಕೊಳ್ದೆ ಅಮ್ಮ ದನ ಮೇಯಿಸುವಂತ ಕೆಲಸ ಮಾಡಕ್ ಹೋಗ್ತಾ ಇದ್ರು. ದನ ಕರುಗಳನ್ನ ಮೇಯಿಸುವಂತದಕ್ಕೆ ಹೋಗ್ತಾ ಇದ್ರು. ಒಳ್ಳೆ ಊಟ ಸಿಗ್ತಾ ಇರ್ಲಿಲ್ಲ, ಅದನ್ನ ಹೇಳ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ. ಹೇಳಿಲ್ಲ ಆ ತಾಯಿ, ಹೇಳ್ಕೊಳದೆ ದೇವ್ರ ಸೇವೆಯಲ್ಲಿ ಯಾವಾಗ್ಲೂ ತಲ್ಲೀನಲಾಗಿರ್ತಾಳೆ. ಅದಾದ್ಮೇಲೆ ತನಗೇನೋ ಕಷ್ಟ ಆಗ್ತಾ ಇದೆ ಅಂತ ಯೋಚನೆ ಮಾಡ್ಲಿಲ್ಲ. ತನ್ನ ಕುಟುಂಬದಲ್ಲಿ ಭಾವೈದನ ಮಗನ ತರ ನೋಡುವಂತ ತಾಯಿ, ಅವನಲ್ಲಿ ಪರಿವರ್ತನೆ ತರಬೇಕು ಅನ್ನುವಂತ ಒಂದು ಪ್ರಯತ್ನ ಮಾಡ್ತಾರೆ. ಒಂದ್ ಕಡೆ ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡನೂ ಇರಲ್ಲ, ಕಡೆಯಿಂದ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೋಡುವಂತ ತಾಯಿ ಅತ್ತೆನೂ ಅಲ್ಲಿರಲ್ಲ. ಅದೆಲ್ಲಾನು ಮುಂದ್ಕೊಂಡು ಕೂಡ ತನ್ನ ಕಣ್ಮುಂದೆ ಒಂದು ಮಗುನೋ ಮಗನೋ ಮಕ್ಕಳಿಲ್ದೇ ಇರುವಂತ ತಾಯಿಯವರು ಬಾಮೈದ ನಾ ಯಾವ ರೀತಿ ಆದ್ರೂ ಒಳ್ಳೇದಾಗೋದೇ ನಾನು ನೋಡ್ಬೇಕು. ಇವತ್ತೆಲ್ಲ ಯಾರಾದ್ರೂ ಪಕ್ಕದ ಮನೆಯಲ್ಲೋ ಅಥವಾ ನಮ್ ಜೊತೆಯಲ್ಲಿ ಹುಟ್ಟಿರ್ತಾರೆ, ನಮ್ಮ ಮಕ್ಕಳು ಏನಾದ್ರು ಗೊತ್ತಾಗದೆ ತಪ್ಪು ಮಾಡಿದ್ರೆ ಅದನ್ನ ಹೇಳ್ಕೊಡೋದೇ ಜಾಸ್ತಿ, ಪ್ರಚಾರ ಮಾಡೋದೇ ಜಾಸ್ತಿ. ಪ್ರಚಾರದಲ್ಲಿ ಖುಷಿ ಪಡ್ತಾರೆ ಬಿಟ್ರೆ ಅಯ್ಯೋ ಆ ಮಕ್ಕಳ ಹಂಗಾಗ್ಬಾರ್ದಾಗಿತ್ತು, ಅವ್ರನ್ನ ತಿದ್ಕೋಬೇಕಾಯ್ತು, ಆ ಮಕ್ಕಳನ್ನ ಸರಿದಾರಿಯನ್ನು ನಡೆಸುವಂತ ಯೋಚನೆ ಪರಿಕಲ್ಪನೆ ಇವತ್ತಿನ ಕಾಲದಲ್ಲಿ ಇಲ್ಲ. ಅದು ಪ್ರಚಾರಕ್ಕೆ ಇಟ್ಬಿಟ್ಟಿರ್ತೀವಿ, ಚಿಕ್ಕದೋ ದೊಡ್ಡದೋ ತಪ್ಪು, ಒಟ್ನಲ್ಲಿ ಅದು ಆಚೆ ಬರ್ಬೇಕು. ಆ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡ್ತಾರೆ. ಆದ್ರೆ ಆ ತಾಯಿಗೆ ಊಟ ಕೊಟ್ಟಿಲ್ಲ, ತನ್ನನ್ನ ಕಾಡಿಗೆ ತಟ್ಟಿದ್ದಾರೆ, ತನ್ನ ಗಂಡ ತನ್ನನ್ನ ಪ್ರೀತಿಯಿಂದ ನಾವು ನೋಡ್ಕೊಳಲ್ಲ, ಇವೆಲ್ಲ ತನ್ನ ಮನಸ್ಸಲ್ಲಿ ಇರುವಂತ ಗಾಯಗಳನ್ನ ಬಂದು ಮಗನಾಗಿ ನೋಡಿರುವಂತ ಮೈದನ ಆಸೆ ಪಟ್ಟಿದ ತಕ್ಷಣ ಮುಗುತಿಯನ್ನ ಬಿಟ್ಟು ಅವರಲ್ಲಿ ಪರಿವರ್ತನೆಯನ್ನ ತರ್ತಾರೆ. ಯಾಕೆ ಪರಿವರ್ತನೆ ತರ್ತಾರೆ ಅಂದ್ರೆ, ಇನ್ನೊಬ್ರು ಹೆಣ್ಮಗು ಎಂತ ಲಕ್ಷಣದಲ್ಲಿ ಇರ್ತಾರೆ ಅಂದ್ರೆ ಆ ಮನೇನ ಎಷ್ಟು ಹಾಳು ಮಾಡಿ ಆ ಪರಿಸ್ಥಿತಿಗೆ ತಂದು ಕೂಡ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ದೇವತೆ ಆಗಿರುವಂತ ಅಲ್ಲಿಗೆ ಅರ್ಥ ಆಗ್ತಾ ಇಲ್ಲ. ಒಂದ್ ಮನೇನ ಇಡೀ ಕುಟುಂಬನ ಹಾಳು ಮಾಡುವಂತ ಲಕ್ಷಣ ಇರುವಂತವ್ರನ್ನ ನಂಬಿರ್ತಾರೆ. ನಂಬಿ ಅವ್ರ ಸಹವಾಸ ದೋಷದಲ್ಲಿ ಏನ್ ಕೇಳಿದ್ರು ತಗೊಂಡೋಗ್ಕೊಡೋಣ, ನಮ್ಮ ಮನೇಲಿ ಏನ್ ಕಡಿಮೆ ಇದೆ, ಎಲ್ಲ ಇದೆ, ದೇವರೆಲ್ಲ ಕೊಟ್ಟಿದ್ದಾರೆ, ಅವ್ರು ಏನ್ ಕೇಳಿದ್ರು. ಆದ್ರೆ ಈ ತಾಯಿ ಶಿವಶರಣೆ ದೇವರಿಂದ ಆಶೀರ್ವಾದ, ದೇವರ ಅಂಶನೇ ಆ ತಾಯಿಯಲ್ಲಿ ಇದ್ದಿದ್ದರಿಂದ ದೂರದೃಷ್ಟಿ ಇತ್ತು.
ಆ ಒಂದು ಪರಿವರ್ತನೆ, ಆ ಪ್ರಯತ್ನ, ಆ ಮೈದನನ್ನ ತಿದ್ದಾಗ ಆಲೋಚನೆ, ದೈವಿ ಸಂಕಲ್ಪ, ದಾನ ಮಾಡುವಂತ, ಆ ತಾಯಿ ದಾನ ಮಾಡುವಂತ ಮನ್ಸು ತನ್ನಲ್ಲಿಲ್ಲ ಅಂದ್ರೂ ಅವ್ರ ಅತ್ತಿಗೆನ್ ಕೇಳಿ, ಅಂದ್ರೆ ಅತ್ತೆನ್ ಕೇಳಿ ಕೊಡುವಂತ ಮನ್ಸು, ಹಂಗೆ ಕೊಡ್ಬೋದಾಗಿತ್ತು. ಆದ್ರೂ ಬಯಸ್ಕೊಂಡ್ರು ಪರವಾಗಿಲ್ಲ, ಹೊರಿಸ್ಕೊಂಡ್ರು ಪರವಾಗಿಲ್ಲ, ಮನೆಯಲ್ಲಿ ದೊಡ್ಡವಳು ಆಕೆ ತಾಯಿ, ನನಗೂ ತಾಯಿ ತರ ಕೇಳೇ ಕೊಡ್ಬೇಕು. ಮನೆಯಿಂದ ಒಂದ್ ದಾನ ಧರ್ಮ ಮಾಡಿದ್ರು ಆ ತಾಯಿ ತಿಳಿಸ್ದೆ ಮಾಡ್ಬಾರ್ದು ಅಂದಾಗ ಆ ತಾಯಿಗೆ ಏನ್ ಮನಸ್ಥಿತಿ ಇತ್ತು ಏನೋ, ಏನ್ ಮನೇಲಿರೋದೆಲ್ಲ ದಾನ ಮಾಡ್ತಾಳೆ ಇವಳು ಬಂದ್ಬಿಟ್ಟು ಅಂದ್ಬಿಟ್ಟು ಕೆಂಡ ಸುಡ್ತಾ ಇರುವಂತ ಕೆಂಡಾನ್ ಕೊಟ್ಟಾಗ ಅದನ್ನು ಭಕ್ತಿಯಿಂದ ಅರ್ಪಿಸಿದಾಗ ಅದು ಧಾನ್ಯಗಳಾಯ್ತು ಅಂತ ಹೇಳ್ತಾರೆ. ಇವೆಲ್ಲ ಆ ಕಾಲದಲ್ಲಿ ಯಾರು ನೋಡ್ಕೊಂಡಿರ್ತಾರೆ, ಇವೆಲ್ಲ ಆ ಕಾಲದಲ್ಲಿ ದೇವರೇ ಬರ್ತಿದ್ರಂತೆ, ಭಕ್ತರ ಹತ್ರ ಕಾಲ ಕಳೆಯೋದಕ್ಕೆ ದೇವರೇ ಬರ್ತಿದ್ರಂತೆ. ಪುರಂದರದಾಸರ ಹಾಡುಗಳು ಕೇಳೋದಕ್ಕೆ, ಕೀರ್ತನೆಗಳನ್ನ ಕೇಳಲಿಕ್ಕೆ ದೇವರೇ ಬರ್ತಿದ್ರಂತೆ. ಯಾರು ಭಕ್ತಿಯಿಂದ ನೈವೇದ್ಯ ಇಟ್ಟಾಗ ಆ ನೈವೇದ್ಯ ತಿನ್ಲಿಕ್ಕೆ ದೇವರೇ ಯಾವುದೋ ಒಂದು ರೂಪದಲ್ಲಿ ಬರ್ತಾ ಇದ್ರು ಅಂತ ಹೇಳ್ತಾರೆ. ಅಂದ್ರೆ ಅದರದ್ದು ಕಥೆಗಳನ್ನೇ ನಾವು ಜಾಸ್ತಿ ಕೇಳ್ತಾ ಇದ್ವಿ. ಈ ಪ್ರಸ್ತುತ ದಿನಗಳಲ್ಲಿ ಅವೆಲ್ಲ ಕಡಿಮೆನೂ ಆಗ್ತಾ ಇದೆ. ಅಂದ್ರೆ ದೇವರ ಎಷ್ಟು ಮನುಷ್ಯನ ಜೊತೆ ದೇವರ ಒಡನಾಟ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮನುಷ್ಯರ ಜೊತೆ ದೇವರ ಪ್ರೀತಿನ, ಸ್ನೇಹ ಇಷ್ಟಪಡ್ತಾರ, ಭಕ್ತಿ ಇಷ್ಟಪಡ್ತಾರ. ನಮ್ಗೆ ಇಷ್ಟೆಲ್ಲ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ಅನ್ಕೊಂಡ್ರೆ ಆ ಒಳ್ಳೆ ಬುದ್ಧಿಯಿಂದ ನಾವ್ ಎಷ್ಟು ಜನಕ್ಕೆ ಒಳ್ಳೇದ್ ಮಾಡಿದೀವಿ, ನಮ್ಮ ಮನಸ್ಸನ್ನ ವಿಶಾಲವಾಗಿ ಇಟ್ಕೊಂಡಿದೀವಿ, ನಮ್ಮ ಮನಸ್ಸನ್ನ ನಾವು ಆರೋಗ್ಯವಾಗಿ ಇಟ್ಕೊಂಡು ಇನ್ನ ಸಮಾಜನ ಅಥವಾ ಹೊರಗಡೆ ಸುಧಾರಣೆ ಮಾಡೋದಕ್ಕೋಸ್ಕರ ನಾವೆಷ್ಟು ಆರೋಗ್ಯಕರವಾಗಿರುವಂತ ಚಿಂತನೆ ಮಾಡಿದೀವಿ ಅಂತಂದಾಗ ನಾವೇನೂ ಮಾಡಿಲ್ಲ ಅಂತ ಅನ್ಸುತ್ತೆ. ಇವರೆಲ್ಲರೂ ಮುಂದೆ ನಾವೇನಾದ್ರೂ ಮಾಡಿದೀವಿ ಅಂದ್ರೆ ಒಂದು ಕೂದಲು ಎಳೆಯಷ್ಟು ನಾವೇನೂ ಸಾಧನೆಯನ್ನ ಮಾಡಲಿಲ್ಲ ಅಂತ ನಮ್ಮ ಮನಸ್ಸಿಗೆ ಅನಿಸುವಂತ ನೋವಿನ ಪರಿಸ್ಥಿತಿಯಲ್ಲಿ ನಿಂತಿರ್ತೀವಿ. ಯಾಕೆ ಅಂದ್ರೆ ಅವರಷ್ಟು ಕಷ್ಟಗಳು ನಾವೇನು ಬಿದ್ದಿಲ್ಲ, ಅವರಷ್ಟು ಚಿತ್ರ ಹಿಂಸೆಗಳು ನಾವೇನು ಅನುಭವಿಸಿಲ್ಲ, ನಾವು ಜೀವನದಲ್ಲಿ ನಡ್ಕೊಂಡು ಬರುವಂತದ್ದಾಗೆ. ಆದ್ರೂ ಕೂಡ ನಮ್ಮಲ್ಲಿ ಏನು ಪರಿವರ್ತನೆ ಆಗಿದೆ, ನಮ್ಗೆಲ್ಲಿದೆ ದೂರದೃಷ್ಟಿ. ಆ ತಾಯಿ ಕಷ್ಟ ಕೊಡ್ತಾ ಇದ್ರು ಕೂಡ ಶಿಲೆ ಆಗಲ್ಲ. ತನ್ನ ಕುಟುಂಬ ಕಷ್ಟ ಕೊಡ್ಲಿ, ನಾನು ಯಾವ ಮನೆಯಲ್ಲಿ ಮೆಟ್ಟಿ ನಿಂತಿರ್ತಾಳೆ ಅಲ್ಲಿ ಕಷ್ಟ ಕೊಡ್ಲಿ, ಅದು ಕಷ್ಟನೇ ಅನ್ಸಲ್ಲ. ಆದ್ರೂ ದೇವರು ಒಂದು ಬುದ್ಧಿ ಬಂದಾಗ, ಒಂದು ವಯಸ್ಸುಗಳಾದಾಗ ದರ್ಶನ ಕೊಟ್ಟಾಗ ಏನ್ ಬೇಕು ಅಂದಾಗ ತಿನ್ಲಿಕ್ಕೆ, ಯಾವಾಗ ಒಳ್ಳೆ ಊಟ ತಿನ್ಲಿಲ್ಲ ಅಂತ ತಾಯಿ ನೋಡ್ತಿರ್ತಾ ಇರ್ತಾಳೆ. ತಿನ್ನೋದಕ್ಕೆ ಬಡತನ ಬರಬಾರ್ದು, ಕೊಡ್ಲಿಕ್ಕೆ ಬಡತನ ಬರಬಾರ್ದು. ಆ ರೀತಿ ನನ್ನನ್ನು ನಮ್ಮೋರಿಗೆ, ನನ್ನನ್ನು ಆರಾಧಿಸೋರಿಗೆ ನೀನು ವರ ಕೊಡು. ನನ್ನನ್ನು ಯಾರು ಆರಾಧಿಸ್ತಾರೆ, ನನ್ನ ಕುಲ ಬಾಂಧವರು ಯಾರು ನನ್ನನ್ನು ಆರಾಧಿಸ್ತಾರೆ, ಅವರಿಗೆ ಊಟ ತಿನ್ನೋಕ್ಕೆ ಊಟ ಇಲ್ಲ, ದಾನ ಮಾಡೋದಕ್ಕೆ ಧಾನ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿನೇ ಕೊಡಬಾರ್ದು ಅಂತ ದೇವರಲ್ಲಿ ಪರಿಕಲ್ಪನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅದನ್ನ ವರವಾಗಿ ಪಡೆಯುವಂತ ಆ ತಾಯಿ, ಆ ಕುಲ ದೇವತೆನ ಇವರು ಆರಾಧಿಸ್ತಾರೆ. ಅದರ ಆ ದಾರಿಯಲ್ಲಿ ನಡೆಯುವಂಥವ್ರು ಆಗ್ಬೇಕು, ಆರಾಧಿಸ್ತಾರೆ, ಇಲ್ಲ ಅಂತಲ್ಲ. ಆಮೇಲೆ ಇವತ್ತು ಏನ್ ವಿಶೇಷವಾಗಿರುವಂತ ದಿನ ಅಂತ ಹೇಳ್ಬೇಕಂದ್ರೆ ನರಸಿಂಹ ಜಯಂತಿಯಲ್ಲಿ ನಾನು ಹುಟ್ಟಿದೆ ಅಂತ, ಸಂಜೆಯಲ್ಲಿ ಹುಟ್ಟಿದೆ ಅಂತ ನಮ್ಮ ಅಮ್ಮಗೆ ನನ್ನ ಅಜ್ಜಿ ಬಂದು ಹೇಳಿರ್ತಾರೆ. ನಮ್ಮ ಅಪ್ಪನಿಗೆ ಎಲ್ಲ ಜೊತೆ ಹುಟ್ಟಿರೋರ್ಗೆಲ್ಲರಿಗೂ ಗಂಡು ಮಕ್ಕಳು ಹುಟ್ಟಿರ್ತಾರೆ, ನನ್ನ ಅಪ್ಪ ಅಣ್ಣ ತಮ್ಮಂದ್ರಿಗೆಲ್ಲ. ನಾನು ಸಂಜೆಯಲ್ಲಿ ನರಸಿಂಹ ಜಯಂತಿಯಲ್ಲಿ ಅಜ್ಜಿ ಹೇಳ್ತಾ ಇರುತ್ತೆ, ಹೋಗಿ ನೀನು ದೀಪ ಹಚ್ಚು, ನಮ್ಮ ಮನೆ ದೇವರು ಆಶೀರ್ವಾದದಲ್ಲಿ ಹುಟ್ಟಿದ್ದಾರೆ ಅವರು. ಆಮೇಲೆ ನಾನು ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ KC ರೆಡ್ಡಿ ಅವ್ರ ಬರ್ತಡೇನ ಆಚರಣೆ ಮಾಡಕ್ ಹೋಗಿದ್ದೆ. ಅವಾಗ ಬಾಯಿಲಿ ಏನಿವತ್ತು ವಿಶೇಷತೆ, ನೀನು ಇಲ್ಲಿ ಬಂದಿರೋದಕ್ಕೆ ಅಂತ ಕೇಳಿದ್ರು. ಇವತ್ತು ನನ್ನ ಜಿಲ್ಲೆಯ ಪವಿತ್ರತೆಯನ್ನ ಕಾಪಾಡ್ಕೊಂಡು ಇವತ್ತು ಶಿಲೆಯಾಗಿ ನಿಂತಿದ್ದಾರೆ, ಅವರ ಜನ್ಮ ದಿನೋತ್ಸವ, ಅದಕ್ಕೆ ನಾನು ಬಂದಿದ್ದೀನಿ ಇವತ್ತು. ಹೌದಾ, ಅವರು ನಿನ್ನ ಕ್ಷೇತ್ರಕ್ಕೆ ಬರ್ತಾರೆ. ಹೌದು, ನನ್ನ ಕ್ಷೇತ್ರಕ್ಕೆ ಬಂದು ಇಡೀ ರಾಜ್ಯ ದೇಶದಲ್ಲಿ ಅವರ ಹೆಸರನ್ನ ಉಳಿಸ್ಕೊಂಡಿರುವಂತವ್ರು. ಆ ದಿನಗಳಲ್ಲಿ ಪ್ರಸ್ತುತವಾಗಿ ಅವ್ರ ಚರಿತ್ರೆಯನ್ನ ಹೋದಾಗ ಅವ್ರ ಕಷ್ಟಗಳನ್ನೇ ನೋಡ್ಕೊಂಡು ಬಂದಿದ್ದಾರೆ. ಗವರ್ನರ್ ಆಗೋರು, ಮಹಾರಾಷ್ಟ್ರ ಗವರ್ನರ್ ಆಗೋರ್ಗು ಕಷ್ಟಗಳನ್ನ, ಪರೀಕ್ಷೆಗಳನ್ನ, ಸ್ವತಂತ್ರ ಪೂರ್ವದಲ್ಲಿ, ನಂತರದ ದಿನಗಳಲ್ಲಿ, ಕಾರ್ಮಿಕರ ಸಂಘಟನೆ ದಿನಗಳಲ್ಲಿ, ಇಂಥ ಎಲ್ಲ ಯಾವ ಮನುಷ್ಯ ಕಷ್ಟದ ದಾರಿಯನ್ನ ನೋಡಿರ್ತಾನೆ ಅವ್ರು ಮಾತ್ರ ಹಿಂದೆ ತಿರುಗಿ ನೋಡಿದಾಗ ನಾನು ಏನು ಮಾಡಿದ್ದೀನಿ ಅಂತ ಯೋಚನೆಯನ್ನ ಮಾಡ್ತಾರೆ. ನನ್ನ ಸಮಾಜಕ್ಕೆ ನಾನು ಏನು ಕೊಡುಗೆಯನ್ನ ಕೊಟ್ಟಿದ್ದೀನಿ, ಯಾರ ಪರವಾಗಿ ನಿಂತಿದ್ದೀನಿ, ಯಾರ ಶಕ್ತಿಯಾಗಿ ಧ್ವನಿ ಆಗಿದ್ದೀನಿ ಅಂತ ಯೋಚನೆ ಮಾಡೋದು ಯಾವ ಮನುಷ್ಯ ತಾನು ಅವಮಾನವನ್ನು ಅನುಭವಿಸಿರ್ಬೇಕು, ತಾನು ನೊಂದಿರ್ಬೇಕು, ತಾನು ಜೀವನದಲ್ಲಿ ಹೆಜ್ಜೆಗೂ ಕಷ್ಟಗಳನ್ನು ಮಾತ್ರ ಇಂಥದ್ದು ಯಾವ್ದಾದ್ರು ಒಂದು ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗಿರ್ತಾರೆ. ಅಂತ ಒಂದು ಪರಮ
ಪುಣ್ಯದ ಕೆಲಸ ಮಾಡಿರುವಂತದ್ರಲ್ಲಿ ಮತ್ತೆ ಸಾಧಕರಾಗಿರುವಂತದ್ರಲ್ಲಿ ಅವಕಾಶ ಕೊಟ್ಟಿದಾರೋ ಕೊಟ್ಟಿಲ್ವೋ ಸದಾ ಕಾಲ ದೇಶಕ್ಕಾಗಿ ಅಥವಾ ರಾಜ್ಯಕ್ಕಾಗಿ ಮತ್ತೆ ಈ ಭಾಗದ ಜನರಲ್ಲ ಮನಸ್ಸನ್ನು ಉಳಿದೋಗುವಂತ ಎಲ್ಲಾ ಸಾಧನೆಯನ್ನು ಸರ್ಕಾರ ಅವಕಾಶ ಕೊಟ್ಟಾಗ ಅದಕ್ಕೆ ಮುಂಚೆ ಅಥವಾ ಪೂರ್ವದಲ್ಲೂ ಕೂಡ ಅಂತ ಸಾಧನೆಯನ್ನ ಇದೇ ಮಣ್ಣಲ್ಲಿ ಹುಟ್ಟಿರುವಂತ ಒಂದು ರತ್ನ ಕೆ.ಸಿ. ರೆಡ್ಡಿ ಕುಟುಂಬದವರ ಶಕ್ತಿ ಆಶೀರ್ವಾದ ಆ ತಾಯಿಯಿಂದ ಪಡೆದಿದ್ದಾರೆ ಈ ಕುಟುಂಬ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಸರಳವಾಗಿ ಅಷ್ಟೇ ಒಂದು ಜ್ಞಾನದ ಅಲ್ಲಿ ತಿಳುವಳಿಕೆ ಇದ್ರು ವಿಚಾರವಂತರಾಗಿದ್ರು ಕೂಡ ಎಷ್ಟು ಸರಳತೆಯಿಂದ ಇರಬೇಕು, ಎಷ್ಟು ವಿಚಾರಗಳನ್ನ ತಿಳಿಸ್ಬೇಕು, ಮೈಗೂಡಿಸ್ಕೋಬೇಕು ಅನ್ನುವಂಥದ್ರಲ್ಲಿ ಬಹಳ ದೊಡ್ಡ ಸ್ಥಾನದಲ್ಲಿ ಎತ್ತರದ ಸ್ಥಾನದಲ್ಲಿ ನಿಂತಿದೆ ಆ ಕುಟುಂಬ. ತುಂಬಾ ಜನಕ್ಕೆ ಮಾರ್ಗದರ್ಶಕರು, ನನಗೂ ಕೂಡ ಮಾರ್ಗದರ್ಶಕರು ಅಂತ ಹೇಳ್ತಾ ನಾವು ಇಂಥವರ ಒಡನಾಟದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಗುರುತಿಸ್ಕೊಂಡಿದೀವಿ ಅಂತ ಹೇಳೋದೇ ಒಂದು ಖುಷಿ. ಹೆಣ್ಮಕ್ಳು ಏನಾದ್ರು ಸಾಧನೆ ಮಾಡಿದ್ರೆ ಬೇಗ ಆಚೆ ಯಾರು ಗುರುತಿಸಲ್ಲ. ಅಕ್ಕ ಮಹಾದೇವಿಯನ್ನ ಬಸವಣ್ಣನವರು ಕರ್ಕೊಂಡು ಬರ್ತಾರೆ ಅನುಭವ ಮಂಟಪಕ್ಕೆ, ಹನುಮ ಪ್ರಭು ಅವರ ಆ ಸ್ಥಾನದಲ್ಲಿ. ಅದೇ ತರ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರು ಶ್ರೀಶೈಲದಲ್ಲಿ ಹುಟ್ಟಿ ಅಲ್ಲಿ ಅಷ್ಟು ಪವಿತ್ರತೆಯನ್ನ ಕಾಪಾಡ್ಕೊಂಡ್ಮೇಲೆ ಆ ತಾಯಿಯ ದಾರಿಯಲ್ಲಿ ನಡಿಬೇಕಂತ ಇನ್ಯಾರಾದ್ರೂ ಹೆಣ್ಮಕ್ಳು ಬಂದಾಗ ನಾವು ಅವರನ್ನ ಕೂಡ ಅವರಲ್ಲಿ ನೋಡ್ಬೇಕು. ಶಿವಶರಣರು ಅಂತಾರಲ್ಲ, ಅವ್ರು ಅವ್ರಿಗಾಗಿ ಬದುಕಲ್ಲ, ಶಿವಶರಣರು ದೇವ್ರಿಗಾಗಿ ಬದುಕಲ್ಲ, ಸಮಾಜನ ಸುಧಾರಿಸ್ಬೇಕು, ಅವರಲ್ಲಿರುವಂತ ಜ್ಞಾನದಿಂದ ಪರಿವರ್ತನೆಯನ್ನ ತರಬೇಕು ಅಂತಂದ್ಬಿಟ್ಟು ಎಲ್ಲಿ ಏನ್ ಸಿಕ್ಕಿದ್ರು ಪ್ರಸಾದ ತರ ತಿಂತಾರೆ, ಊಟ ತರ ಎಲ್ಲೂ ತಿನ್ನಲ್ಲ. ಅದಕ್ಕೆ ಅವ್ರನ್ನ ಶಿವಶರಣರು ಅಂತಾರೆ. ಯಾವ ಮನೆಯಲ್ಲಿ ಪ್ರಸಾದ ತಿಂದಿರ್ತಾರೆ ಅವರನ್ನ ಬುದ್ಧಿಯಿಂದ ತಿದ್ದಿ ಅವರಿಗೆ ಸಕಲ ಸಂಪತ್ತು ಐಶ್ವರ್ಯವನ್ನ ಬರ್ಬೇಕು ಅಂತ ಆಶೀರ್ವಾದ ಮಾಡಿ ಅವರಿಗೆ ದೇವ್ರ ಶಕ್ತಿ ಕೊಟ್ಟಿರ್ತಾರಲ್ಲ, ಅವರೇ ಅವನ್ನೆಲ್ಲ ಕೋರ್ಕೊಳೋದು. ಅವ್ರು ಒಂದೊಂದೇ ಊಟ ಮಾಡ್ತಾರೆ, ನೆರಳಲ್ಲಿ ಮಲಗ್ತಾರೆ, ಮರದ ನೆರಳಲ್ಲಿ ಮಲಗ್ತಾರೆ. ಆತರ ಎಲ್ಲಾ ಜೀವನವನ್ನ ತ್ಯಾಗಿಗಳಾಗಿ ಬದುಕುವಂತ ಗುಣಗಳು ಯಾರಿಗಿರುತ್ತೆ ಅವ್ರನ್ನ ಶಿವಶರಣರು ಅಂತಾರೆ. ಅವರನ್ನ ಆರಾಧಿಸುವಂತ ದಿನಗಳು ಬರ್ಬೇಕು, ಅವರನ್ನ ಪೂಜಿಸುವಂತ ದಿನಗಳು ಬರ್ಬೇಕು ಅಂತ ಹೇಳ್ತಾ ಇವತ್ತು ಇಷ್ಟು ವಿಚಾರವಾಗಿರುವಂತದನ್ನ ತಿಳ್ಕೊಳ್ಳೋದ್ರ ಜೊತೆ ಚಿಂತನ ಮಂಥನ ಕಾರ್ಯಕ್ರಮಗಳನ್ನ ಮಾಡ್ಬೇಕು. ಎಲ್ಲೋ ಹುಡುಕ್ಬಾರ್ದು, ನಿಮ್ಮಂತ ಸಾಹಿತ್ಯಗಳನ್ನ ಹುಡುಕಿ ನಮ್ಮ ಮನಸ್ಸನ್ನ ತಣಿಸುವಂತದ್ದು. ನಾವು ನೀರ್ ಕುಡಿದ್ರೆ ನಮ್ಮ ದಣಿವು ತೀರಲ್ಲ. ಇನ್ನು ನನಗೆ 50 ವರ್ಷ ಆಗಿಲ್ಲ, ಇನ್ನ 50 ವರ್ಷ ದಾಟುವಂತ ಸಂದರ್ಭಕ್ಕೆ ರಾಜಕಾರಣಿ ಆಗೋದಕ್ಕಿಂತ ನನ್ನ ಹಸಿವು ಯಾವ ರೀತಿ ತೀರುತ್ತೆ ಅಂದ್ರೆ ಇನ್ನು ಹೆಚ್ಚಿನ ಜ್ಞಾನವನ್ನ ಸಂಪಾದನೆ ಮಾಡಿದಾಗ ನಮ್ಮ ಹಸಿವು ದೂರದೃಷ್ಟಿಯಲ್ಲಿ ನಾನು ಹೆಜ್ಜೆ ಇಡುವಂಥದ್ದು. ನನ್ನ ಹೆಜ್ಜೆ ಗುರುತುಗಳಲ್ಲಿ ಏನಾದ್ರು ತಪ್ಪಾದಾಗ ನನ್ನ ಜೊತೆಯಲ್ಲಿರೋರನ್ನ ನೋಡ್ತಾ ಇರ್ತೀನಿ, ನನ್ನನ್ನ ತಿದ್ದಬಹುದು, ನನ್ನನ್ನ ಸರಿದಾರಿಯಲ್ಲಿ ನಡೆಸ್ಬೋದು ಅಂತ ನಂಬಿಕೆ, ಆತರ ಒಂದು ಆಲೋಚನೆಗಳನ್ನ ಇಟ್ಕೊಂಡು ನನ್ನ ತಂದೆಗೂ ಬಹಳ ಆತ್ಮೀಯರು. ನನ್ನ ತಂದೆ ಆದ್ಮೇಲೆ ನನ್ನನ್ನು ಅದೇ ರೀತಿ ಪ್ರೀತಿಯಿಂದ ತಿದ್ದಿದ್ದಾರೆ, ಎಲ್ಲಾ ರೀತಿಯಲ್ಲೂ ತಿದ್ದಿ ನನ್ನನ್ನ ಜೊತೆಯಲ್ಲಿ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂತ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಜ್ಞಾನದ ದಾಹ ಇರಬಾರ್ದು, ದುಡ್ಡಿನ ದಾಹ ಇರಬಾರ್ದು. ಇಂಥವೆಲ್ಲ ಅನುಭವನ ನಾನು ಈ ಕ್ಷೇತ್ರಕ್ಕೆ ಕಾಲಿಟ್ಟಾಗ ಅದರ ಅನುಭವ ಹೋಗಿದ್ದಾಗ ಅವಮಾನದಿಂದ ನಾನು ಬರ್ತೀನಿ ವಾಪಸ್ಸು. ನೀವು ತಲೆ ಎತ್ಕೊಂಡು ನಡೆಯೋ ದಿನ ಬರುತ್ತೆ, ನೀವು ಇವಾಗ ತಲೆ ಒಗ್ಸಿದೀನಿ ಅನ್ಕೊಂತಾ ಇದ್ದೀರಾ ಅಂತ ಅನ್ಕೊಂಡು ನಾನು ಹಠ ಮಾಡ್ಬೋದು. ನಾನು ಒಬ್ಬಳು, ನನ್ನ ತಂದೆ ಎಲ್ಲಾನು ಜೀವನದಲ್ಲಿ ಕೊಟ್ಟಿದ್ರೆ ಏನಕ್ಕಪ್ಪ ಈ ಮಗು ಆಚೆ ಹೋದ್ರು, ಏನಕ್ಕಪ್ಪ ಗೌರವ ಕಳ್ಕೊಳ್ಳೋವಂತ ಪರಿಸ್ಥಿತಿ ಮಾಡ್ಕೊಂಡು ನೋಡ್ತಿರೋ ದಿನ ವಾಪಸ್ ಬರ್ತೀನಿ, ನಿಮ್ಗೆ ಎಂತ ಗೌರವ ತರ್ತೀನಿ ನೋಡ್ಬೇಕು ನೀವು ಅಂತ ಮನಸ್ಸಲ್ಲಿ ಅನ್ಕೊಂಡು ಸಂಕಲ್ಪ ಮಾಡಿ ಆಚೆ ಬಂದವಳು. ಇರುತ್ತೆ ಪರೀಕ್ಷೆಗಳು, ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಜೀವನದಲ್ಲಿ ಒಂದೊಂದು ರೀತಿ ಪರೀಕ್ಷೆ ಇರುತ್ತೆ. ಅದನ್ನ ದೇವ್ರ ಮೇಲೆ ಭಾರ ಹಾಕಿ ಎದುರಿಸುವಂತ ಶಕ್ತಿ ಚೈತನ್ಯ ದೇವ್ರು ಮಾತ್ರ ಕೊಡಕ್ಕಾಗುತ್ತೆ ಅಂತ ನಾನು ಹೇಳಿ, ಈ ತಾಯಿಯ ಶಕ್ತಿ ಎಷ್ಟಿದೆ ಅಂದ್ರೆ ಅಗಾಧವಾಗಿರುವಂತ ಶಕ್ತಿ. ಅದಾದ್ಮೇಲೆ ಉಪವಾಸ ಇದ್ರೂ ಕೂಡ ಊಟ ಇಲ್ಲ ಅಂದ್ರು ಆ ತಾಯಿಯಲ್ಲಿ ಕಳೆ ಎಷ್ಟಿರುತ್ತೆ ಅಂದ್ರೆ ಆ ಶಿವಶರಣೆ ಆಗಿರೋದ್ರಿಂದ ಆ ದೇವರಲ್ಲಿರುವಂತ ಎಷ್ಟು ಆ ಜ್ಯೋತಿರ್ ಬೆಳಕು ಹೇಗಿರುತ್ತೆ, ಆ ತಾಯಿ ಮುಖದಲ್ಲಿ ಮೂಗುತಿ ಧರಿಸಿದಾಗ ಯಾವಾಗಲೂ ಅಷ್ಟು ಕಳಕಳೆ ಆಗಿರ್ತಾ ಇರುತ್ತೆ. ಆ ಮನೆಗೆ ಅಷ್ಟು ಲಕ್ಷಣ ಇದ್ರಂತೆ. ಆ ರೀತಿ ಹೆಣ್ಮಕ್ಕಳನ್ನ ಗೌರವಿಸಿ ಪ್ರೀತಿಯಿಂದ ತಿದ್ದುವಂತ ಸಂಸ್ಕಾರಗಳನ್ನ ನಾವು ಬೆಳೆಸ್ಕೋಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ನಮ್ಮ ಶ್ಯಾಮಲಕ್ಕ ಮತ್ತೆ ಶಾಂತಕ್ಕ ಅವರು ಬಹಳ ವರ್ಷಗಳಿಂದ ಪರಿಚಯ, ಸಮಾಜ ಸೇವಕರಾಗಿದ್ದಾರೆ. ನನ್ನನ್ನು ಆಗಾಗ ಬಂದು ಮಾತಾಡ್ತಾ ಇದ್ರು. ಇವರೆಲ್ಲರೂ ಕೂಡ ಮುಂದೆ ಇನ್ನೂ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನ ಎಲ್ಲಾ ಸೇರಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಗಣ್ಯರು, ವಿಶೇಷವಾಗಿರುವಂತ ಆಹ್ವಾನಿತರಿಗೂ
ಮತ್ತೆ ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಬಂದಿರುವಂತ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಆದ್ರಿಂದ ಹೇಮರೆಡ್ಡಿ ಮಲ್ಲಮ್ಮನವ್ರ ಬಗ್ಗೆ ಮಾತಾಡೋದು ಮೊದಲು ನನಗೆ ಖುಷಿಯಾಗಿದೆ ಏನು ಅಂದ್ರೆ ಹೇಮರೆಡ್ಡಿ ಮಲ್ಲಮ್ಮನವ್ರನ್ನ ಎಲ್ಲರೂ ಹೊಗಳ್ತಾರೆ, ನಿಜಾನೇ ಆಗೇ ಆಗುತ್ತೆ. ಸಂತ ಶಿಶುನಾಳ ಶರೀಫ್ ರೆಡ್ಡಿ ಕುಲವು ಉದ್ಧಾರ ಮಾಡಿದೆಯೇ ಮಾತ್ರ ಶಿಶುನಾಳ ಶರೀಫ್ ಬೆಳೆಸ್ಕೊಳ್ತಾರೆ ಅಂದ್ರೆ ಅಲ್ಲಿ ನಾವು ಹೇಮರೆಡ್ಡಿ ಮಲ್ಲಮ್ಮ ಅವರ ತ್ಯಾಗ, ಅವರ ಶ್ರೇಷ್ಠತೆಯನ್ನ ಗುರುತಿಸ್ಬೋದು. ಆಮೇಲೆ ಲೌಕಿಕವಾದ ಯಾವ ಬದುಕನ್ನು ನಿರಾಕರಿಸದೆ ಅವರೆಲ್ಲ ಅಷ್ಟು ಕಷ್ಟ ಪಡ್ತಾರೆ, ನೆಗಣ್ಯರು ಬರುತ್ತೆ. ಅವರ ಅಷ್ಟು ಜನ ಗಂಡನ ಮನೆಯವರು ಪ್ರಾಬ್ಲಮ್ ಕೊಟ್ಟು ತೊಂದರೆ ಕೊಟ್ರೆ ಆಕೆ ಅಲ್ಲೂ ಬೇಜಾರು ಮಾಡ್ಕೊಳ್ಳಲ್ಲ. ಆಕೆ ಹೇಳ್ತಾರೆ, ಮಾತೇ ಆಡ್ತಾ ಇರ್ಲಿಲ್ಲ, ಈ ತರ ಕಷ್ಟ ಪಡೋದ್ರ ಮೂಲಕ ನನ್ನ ಜೊತೆ ಸಂಭಾಷಣೆ ಮಾಡ್ತಾರಲ್ಲ, ಅದಕ್ಕೆ ನಾನು ಬೆಚ್ಕೊಳ್ಬೇಕು ಅಂತ ಸಾಧ್ವಿ ಶಿರೋಮಣಿ ಹೇಮರೆಡ್ಡಿ ಮಲ್ಲಮ್ಮ. ಜೊತೆಗೆ ಅವ್ರು ಹೇಳಿದಾಗೆ ಮಲ್ಲಿಕಾರ್ಜುನನ ಪರಮ ಭಕ್ತರಾಗಿದ್ದವರು ಮಾತಾಡ್ತಾ ಕನಸಿನಲ್ಲಿ ಕಾಣಿಸ್ಕೊಂಡು ನಿಮ್ಗೆ ಇಂಥ ಒಳ್ಳೆ ಮಗಳು ಹುಡ್ತಾಳೆ ಅಂತ ಹೇಳಿದ್ದಕ್ಕೆ ಅಂತ ಮಗಳು ಹುಟ್ಟಿದಕ್ಕೆ ಮಲ್ಲಮ್ಮ ಅಂತ ಹೇಳಿದ್ದು. ಇಡೀ ಜಗತ್ತಿನಲ್ಲಿ ತನಗೆ ಕೇಡು ಕಷ್ಟಗಳನ್ನ ಕೊಟ್ಟಂತವರಿಗೇನೆ ಕೇಡನ್ನ ಮಾಡುವಂತ ಜನ ಇರ್ಬೇಕಾದ್ರೆ ಭಾವಮೈದನ ಕೆಟ್ಟ ಹಾದಿಯಲ್ಲಿ ಹಿಡಿದು ಅವ್ರು ಕೆಟ್ಟ ಸಂಘದಲ್ಲಿದ್ದಾಗ ಮೂಗುತಿ ಪ್ರಸಂಗ ಅಂತ ಬರುತ್ತೆ. ಮೂಗುತಿ ಪ್ರಸಂಗ ಆದ ತಕ್ಷಣ ನಮ್ಮ ನೆನಪಾಗೋದು ಪುರಂದರದಾಸರು ಅವ್ರ ಹೆಂಡತಿ ಸಂತತಿ ಸಾವಿರವಾಗಲಿ ಇರ್ತಾರೆ. ಆದ್ರೆ ಇಲ್ಲಿ ಆ ಮೂಗುತಿಯನ್ನ ಕೊಡು ಅಂತ ಕೇಳಿದಾಗ ಕೊಡ್ತೀನಪ್ಪ ಒಂದು ಕರಾರು ಅಂತ ಹೇಳಿ ಒಂದು ಕರಾರು ಹಾಕ್ತಾಳೆ ಹೇಮರೆಡ್ಡಿ ಮಲ್ಲಮ್ಮ. ಆಗ ಭಾವಮೈದನಿಗೆ ಅಲ್ಲಿವರೆಗೆ ಇದ್ದಂತ ವ್ಯಾಮೋಹ, ಮೋಹ, ಹೆಣ್ಣಿನ ಬಗ್ಗೆ ಇದ್ದ ಮೋಹಗಳೆಲ್ಲ ಕಳಚಿ, ಅಯ್ಯೋ ಹುಟ್ಟುವಾಗ ಬಟ್ಟೆ ಇರಲ್ಲ, ಹೋಗುವಾಗ ಬಟ್ಟೆ ಇರಲ್ಲ, ಬಟ್ಟೆ ಯಾಕೆ ಕೊಡ್ಬೇಕು ಅಂತ ವಿರಕ್ತಿ ಬಂದ್ಬಿಟ್ಟು ರೆಡ್ಡಿ ಕುಲದ ಬಹಳ ದೊಡ್ಡ ಸಂತನಾಗಿ ಬಹಳ ಪ್ರಸಿದ್ಧನಾಗ್ತಾನೆ. ಮೂಗುತಿಯ ಮಹಿಮೆ ಅರಿಯಲಿಲ್ಲವೇ ಮಾತು ಬರುತ್ತಲ್ಲಿ. ಹಾಗಾಗಿ ತಾನು ಉದ್ಧಾರ ಆಗೋದಲ್ಲದೆ ಭಾವಮೈದನನ್ನು ಉದ್ಧಾರ ಮಾಡಿದಂತ ಮಹಾಸಾಧ್ವಿ ಶಿರೋಮಣಿ. ಜೊತೆಗೆ ಲೌಕಿಕ ಬದುಕನ್ನ ಆಕೆ ನಿರಾಕರಿಸಬೇಕ. ಶ್ರೀಶೈಲ ಅಂದ ತಕ್ಷಣ ನಮ್ಮ ನೆನಪು ಬರೋದು ಹೇಮರೆಡ್ಡಿ ಮಲ್ಲಮ್ಮ ಮತ್ತು ಅಕ್ಕಮಹಾದೇವಿ. ಹಾಗಾಗಿ ಹೇಮರೆಡ್ಡಿ ಮಲ್ಲಮ್ಮ ಬದುಕಿನುದ್ದಕ್ಕೂ ಎಂತೆಂಥ ತೊಂದರೆಗಳು ಕೊಡ್ತಾರೆ ಅಂತಂದ್ರೆ, ಭರಮರೆಡ್ಡಿ ಮರುಳ ಪತಿಯ ಜೊತೆಗೆ ಬರುತ್ತೆ. ಮರುಳ ಪತಿ ಅವ್ರ ಅರ್ಥ ಬರ್ತಾವ, ಹುಚ್ಚ ಮತ್ತೆ ಅರ್ಥ ಬರ್ತಾರೆ ದಡ್ಡ ಅಂಥವನ ಜೊತೆಗೆ ಎಲ್ಲ ಹೇಳ್ಕೊಡ್ತಾರೆ, ಹೋಗಿ ಸಾಯಿಸ್ಬಿಡ್ತೇವೆ. ಕೊನೆಗೆ ಧ್ವನಿ ಮಾತ್ರ ಕೆಡಿಸ್ತಾ ಇರುತ್ತೆ. ಇದು ಯಾರ ಹತ್ರ ಮಾತಾಡ್ತಾ ಇದ್ದಾರೆ ಇವಳು ಅಂತ ಹೇಳಿ ಸಾಯಿಸಕ್ಕೆಲ್ಲ ನಿಷ್ಫಲ ಆಗುತ್ತೆ. ಜೊತೆಗೆ ಎಂತ ಚಿಕ್ಕ ವಯಸ್ಸಿನಲ್ಲೇ ಎಂತ ಸಾಧ್ವಿ ಅಂತಂದ್ರೆ ಆ ಹುಡುಗಿ ಹೇಮರೆಡ್ಡಿ ಮಲ್ಲಮ್ಮ ಒಮ್ಮೆ ಇವಳಿಗೆ ಸಿಕ್ಕಾಕ್ಸ್ಬೇಕು ಅಂತ ಹೇಳಿ ಮುದುಕನ ವಯಸ್ಸಲ್ಲಿ ಚನ್ನಮಲ್ಲಿಕಾರ್ಜುನ ಬಂದಾಗ ಹೋಗಿ ದಾನ ಮಾಡ್ತೀಯಾ ಮಾಡೋಗು ನಿಗಿ 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 ಕೆಂಡವನ್ನ ಕೊಡ್ತಾಳೆ. ಮತ್ತೆ ಹೋಗಿ ನಿಗಿ ನಿಗಿ ಕೆಂಡವನ್ನ ದಾಖಲಾಗಿತ್ತು. ನಿಗಿ ನಿಗಿ ಕೆಂಡವನ್ನು ಕೊಡೋದು ಏನೂ ಆಗಲ್ಲ. ಲಕ್ಷಣವಾಗಿ ನಿಗಿ ನಿಗಿ ಕೆಂಡವನ್ನ ಹೋಗಿ ಹಿಂಗೆ ಅರ್ಪಣೆ ಮಾಡಿದಾಗ ಭಕ್ತಿಯಿಂದ ಪ್ರೀತಿಯಿಂದ ಅರ್ಪಣೆ ಮಾಡಿದ್ರೆ ನಿಗಿ ನಿಗಿ ಕೆಂಡ ಧಾನ್ಯವಾಗುತ್ತೆ. ಆಮೇಲೆ ಇವತ್ತು ಮದುವೆ ಆದ ತಕ್ಷಣ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ, ಒಬ್ಬ ಮೇಸ್ಟ್ರಾಗ ಹೇಳ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ವಿಚ್ಛೇದನ, ಕೋರ್ಟು ಕಚೇರಿ ಇದ್ದಾಗ ಆಕೆ ಏನೋ ಅರಿವಿಲ್ಲದ ಮರುಳ ಗಂಡನ ಜೊತೆ ಬಾಳ್ವೆ ಮಾಡಿದೆಯಲ್ಲ ಬಹಳ ಮುಖ್ಯ. ಯಾಕಂದ್ರೆ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಡೈವೋರ್ಸ್ವರೆಗೆ ಈಗ ಹೋಗ್ಬಿಡುತ್ತೆ. ಯಾಕಂದ್ರೆ ಯಾರೋ ಒಬ್ರು ಹೇಳಿದ್ರಂತೆ, ಏನೇ ಮದುವೆ ಆಯ್ತಂತೆ ನಿಮಗೆ ಅದನ್ನು ಅಟ್ಟಿ ಮದುವೆ ಆಯ್ತು, ಏನ್ ಮಾಡ್ಕೊಂಡಿದ್ದಾನೆ ನಿನ್ ಗಂಡ ಅಂದ್ರೆ ಬೇಜಾರು ಮಾಡ್ಕೊಂಡಿದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಜೊತೆಗೆ ಅಲ್ಲ, ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಯಾಕಂದ್ರೆ ಹುಡುಗಾನ ಬರೋದಂತೆ ಪ್ರಬಂಧ ಬರೆಯೋ ಅಂತಂದ್ರೆ, ಚಿಕ್ಕದಾಗಿ ಪ್ರಬಂಧ ಬರೆಯೋ ಅಂದ್ರೆ ಯಾವ್ದ್ರ ಬಗ್ಗೆ, ಮದುವೆ ಬಗ್ಗೆ ಪ್ರಬಂಧ ಬರೆಯೋ ಒಂದು ಕತೆ. ಹಿಂದೆ ಯಾರು ಬರ್ದಿರ್ಬಾರ್ದು, ಮುಂದೆ ಯಾರು ಬರ್ದಿರ್ಬಾರ್ದು, ಚಿಕ್ಕದಾಗಿ ಬರೀಬೇಕ ಮೇಡಮ್. ಮದುವೆ ಬಗ್ಗೆ ಬರೀಬೇಕು ಕತೆ. ಸರಿ, ಹಿಂದೆ ಯಾರು ಬರ್ದಿರ್ಬಾರ್ದು, ಮುಂದೆ ಯಾರು ಬರ್ದಿದ್ದು ಬರೀತೀನಿ. ನೀವು ಬರ್ಬಿಟ್ಟು ಇಂಪಾರ್ಟೆಂಟ್. ಅವ್ರು ನೋಡ್ಬಿಟ್ಟು ಸುಸ್ತಾಗುತ್ತೆ. ಯಾಕಂದ್ರೆ ಹುಡುಗ ಹೆಂಗ್ ಬರ್ತಿದ್ದ, ಮೇಡಮ್ ಏನ್ ಹೇಳಿದ್ರು, ಮದುವೆ ಬಗ್ಗೆ ಚಿಕ್ಕದಾಗಿ ಬರೀ ಕತೆ. ಹಿಂದೆ ಯಾರು ಬರ್ದಿರ್ಬಾರ್ದು, ಮುಂದೆ ಯಾರು. ಅವ್ನ ಹೆಂಗ್ ಬರ್ತಿದ್ರು ಗೊತ್ತಾ, ನನ್ನ ಮದುವೆ ಆಯಿತು, ನನ್ನ ಕಥೆಯೂ ಮುಗಿಯಿತು. ಎರಡರ್ಥ ಏನು ಮಾತಾಡೋಂಗಿಲ್ಲ, ಕೆಮ್ಮಾಗಿಲ್ಲ. ಯಾಕಂದ್ರೆ ನಾನು ಮೇಷ್ಟ್ರಾಗಿ 25ನೇ ವರ್ಷ ಆಯ್ತು. ಹಂಗಾಗಿ ನಾನು ಅನುಭವಿಸಿದ್ದೀನಲ್ಲ, ಎಂತೆಂತ ಬರೀತಾರೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಹೇಮರೆಡ್ಡಿ ಮಲ್ಲಮ್ಮ ಇವತ್ತಿಗೂ ಪ್ರಸ್ತುತ. ಯಾಕೆಂದ್ರೆ ಅವ್ರು ಹೇಳಿದಂಗೆ ಸಿರಿಬಂಧ ಕಾಲಕ್ಕೆ ಮೈ ಮರೆಯದೆ ಗರ್ವ ಪಡದೆ ನೀವು ಜೀವನ ಮಾಡಿ ಅಂತ ಹೇಳ್ತಾರಲ್ಲ, ಎಲ್ಲರಿಗಿಂತ ಹೆಚ್ಚಾಗಿ ಒಂದೊಂದು ಕಾಲಘಟ್ಟದಲ್ಲಿ ಯಾವ ರೀತಿ ಕಾಟ ಕೊಡ್ತಾರೆ ಅಂತಂದ್ರೆ, ಇಷ್ಟಿಷ್ಟು ಬೀಸುವ ಕಲ್ಲುಗಳನ್ನ ಮೂಟೆಗಳನ್ನ ಇಟ್ಬಿಟ್ಟು ಬೆಳಗಾಗೋದ್ರೊಳಗೆ ಇದು ಖಾಲಿ ಆಗ್ಬೇಕು ಅಂತ. ಆವಾಗೆಲ್ಲ ಆಕೆಗೆ ಬೆಂಗಾವಲಾಗಿ ನಿಲ್ಲೋದು ಚನ್ನಮಲ್ಲಿಕಾರ್ಜುನನೇ ಬರ್ತಾನೆ. ಕೊನೆಗೂ ಆಕೆ ಸ್ವಂತಕ್ಕೇನು ಬೆಳ್ಕೊಳಲ್ಲ. ಅಲ್ಲೊಬ್ರು ಹೇಳ್ತಾರಲ್ಲ, ಇಷ್ಟಿದ್ದಾರೆ ಅಷ್ಟು ಬೇಕಾದ ಭಾಷೆ, ಅಷ್ಟಿದ್ದಾರೆ ಮತ್ತಷ್ಟು ಬೇಕು. ಅವಳು ಒಂದೇ ಒಂದು ಅಂಶದಲ್ಲೂ ನನ್ನ ಕುಲಕ್ಕೆ, ನನ್ನ ಜನ್ಮಕ್ಕೆ, ನನ್ನ ಜನಾಂಗಕ್ಕೆ ನೋಡಿ ಅಷ್ಟು ಕಾಟ ಕೊಡ್ತಾ ಇದ್ರೆ ಇವತ್ತು ಯಾರೂ ಇಲ್ಲ. ಒಂದೇನೆ ಹೊಡೆದು ಇನ್ನೊಂದೇನೆ ಹೊಡೆಸ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲ. ತಿರುಗಿಬಿಡು. ನಿಜವಾದ ಯುದ್ಧ ಪಹಲ್ಗಾಮಲ್ಲಿ ನಡೀತಾ ಇದೆ. ಪಹಲ್ಗಾಮಿಂದ ಬದುಕಿನಲ್ಲೇ ಯುದ್ಧ ಮಾಡಿ ಗೆದ್ದ ಪುಣ್ಯಾತ್ತಿ ಹೇಮರೆಡ್ಡಿ ಮಲ್ಲಮ್ಮ. ಆಕೆ ಬದುಕಿನಲ್ಲಿ ನಡೆದ ಯುದ್ಧ ಪಾಣಿಪತ್ತು, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ಗಳಿಗಿಂತ ಜಾಸ್ತಿ. ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಇದಾಗುತ್ತೆ. ಎಂತೆಂಥ ಭಾರಗಳನ್ನು ಅನುಭವಿಸಿಲ್ಲ.
ದೈಹಿಕವಾದ ಶ್ರಮ, ಏಟುಗಳು ಬೀಳ್ತಾ ಇತ್ತು, ಹೊಡಿತಾ ಇದ್ರು, ಜುಟ್ಟುಗಳನ್ನು ಹಾಕಿ ಬಿಸಾಕ್ತಾ ಇತ್ತು. ಅದೆಲ್ಲ ದಾಖಲಾಗಿದೆ. ನಮ್ಮಲ್ಲಿ ಹಂಗಲ್ಲ, ಯಾವ ಭಾಗನೂ ತಗೊಳ್ಳಲ್ಲ ಮಕ್ಕಳು. ತೀರ್ಥ ತಗೊಂಡ್ರೆ ಶೀತ, ಮಂಗಳಾರತಿ ತಗೊಂಡ್ರೆ ಉಷ್ಣ ಅಂತ ನಮ್ಮ ಮಕ್ಕಳು. ಆದ್ರೆ ಆಕೆ ಎಲ್ಲೂ ಕೂಡ ಒಂದೇ ಒಂದು ದೂರನೂ ಹೇಳಲ್ಲ. ಆಕೆ ಶಿವ ಸಾನ್ನಿಧ್ಯವೇ ಬದುಕು ಅಂತ ಬದುಕಿರೋದು. ಆ ದೃಷ್ಟಿಯಲ್ಲಿ ನನಗೆ ಕೇವಲ ಭೀಷಣೆಯಾಗಿ ಮಾತ್ರ ಕಾಣಿಸೋದಿಲ್ಲ ಹೇಮರೆಡ್ಡಿ ಮಲ್ಲಮ್ಮ. ಸ್ತ್ರೀವಾದದ ಪ್ರತಿರೂಪ, ಸಹನೆ, ರಾಮಾಯಣದ ಸಹನೆಗೆ ಸೀತಾಮಾತೆ ಇದ್ರೆ ಇವತ್ತಿನ ಲೆಕ್ಕದಲ್ಲಿ ನಿಜವಾಗ್ಲೂ ಅವ್ರು ನೋಡಕ್ ಹೋದ್ರೆ ನಿಜವಾಗಿ ಈ ತರದ ದೃಷ್ಟಿಯಲ್ಲಿ ಸೀತಾಮಾತೆ ಯಾರು ಅಂದ್ರೆ ಹೇಮರೆಡ್ಡಿ ಮಲ್ಲಮ್ಮ. ಹೆಸರಿನಲ್ಲೇ ಇದೆ ಹೇಮರೆಡ್ಡಿ ಮಲ್ಲಮ್ಮ. ನಿಜವಾಗ್ಲೂ ಆಕೆ ಹೇಮಾನೆ. ಹೇಮ ಅಂದ್ರೆ ಚಿನ್ನ ಅಂತ ಅರ್ಥ ಇದೆ. ಆಕೆ ಚಿನ್ನವೇ. ಈ ಕಲಬೆರಕೆ ಚಿನ್ನ ಅಲ್ಲ, ಅಪ್ಪಟ ಚಿನ್ನ. ಯಾಕಂದ್ರೆ ಅಪ್ಪಟ ಚಿನ್ನ ಮೌನವಾಗಿ ಎಲ್ಲನ್ನ